ಸ್ನೇಹಿತರೆ, ಬಿಕಾರಿ ದೇಶ ಅಂದರೆ ಗೊತ್ತಾಯ್ತಲ್ವಾ, ಈ ಪಾಕಿಸ್ತಾನ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ ಆದ ಬಳಿಕ ನಾವು ಭಾರತಕ್ಕೆ ಹಾಗೆ ಹೊಡೆದಿದ್ದೀವಿ, ಹೀಗೆ ಹೊಡೆದಿದ್ದೀವಿ, ಅವರ ಫ್ಲೈಟ್ ಜಟ್ಗಳನ್ನು ನಾವೆಲ್ಲವೂ ಕೂಡ ನೆರಳುಗೊಳಿಸಿದ್ವಿ, ಆ ರೀತಿ ಆಘಾತ ಮಾಡಿದ್ದೀವಿ, ಈ ರೀತಿ ಆಘಾತ ಮಾಡಿದ್ದೀವಿ ಅಂತ ಬೋಗಳೇ ಬಿಡ್ತಾ ಇದೆ. ಆದರೆ ಆ ಬಿಕಾರಿ ದೇಶಕ್ಕೆ ಗೊತ್ತಾಗ್ತಾ ಇಲ್ಲ, ಹೊರದೇಶಗಳಿಂದ ಏಟು ಸಿಗ್ತಾ ಇರುವಂಥದ್ದು. ಆ ಒಂದು ಏಟುಗಳನ್ನು ಮುಚ್ಚಾಕ್ಲಿಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹಿತ ಅವರಿಂದ ಅದು ಆಗ್ತಾ ಇಲ್ಲ. ಇಡೀ ವಿಶ್ವದಾದ್ಯಂತ ಅದು ಹರಡ್ತಾ ಇದೆ. ಅದರಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಯುರೋಪ್ನ ದೇಶಗಳಲ್ಲಿ ಒಂದಾದಂತಹ ಫಿನ್ಲ್ಯಾಂಡ್ನಿಂದ ಒಂದು ಬಹಳ ದೊಡ್ಡದಾದಂತಹ ಏಟೆ ಸಿಕ್ಕಿರ್ತಕ್ಕಂಥದ್ದು ಮುಖಭಂಗ ಆಗಿದೆ ಅಂದ್ರು. ಇವರು ಭಾರತದ ಜೊತೆಗೆ ಎಷ್ಟೇ ಬಾರಿ ಯುದ್ಧ ಮಾಡಿದ್ರು ಸಹಿತ ಸೋತೆ ಹೋಗಿದ್ದಾರೆ ಹೊರತು ಗೆದ್ದಂತರೂ ಹೋಗಿಲ್ಲ. ಆದ್ರೆ ತೋರಿಸಿಕೊಡೋದು, ಫೋಸ್ ಕೊಡೋದು ದೊಡ್ಡದಾಗಿ. ಆದರೆ ಈಗ ಯುರೋಪ್ ದೇಶದಲ್ಲಿ ಈಗಂದ ಫಿನ್ಲ್ಯಾಂಡ್ನಿಂದ ಒಂದು ಬಹಳ ದೊಡ್ಡ ಮುಖಭಂಗ ಆಗಿದೆ. ಹಾಗಾಗಿ ಆ ಏನು ದೊಡ್ಡದಾದಂತಹ ಮುಖಭಂಗ ಆಗಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಮತ್ತೊಂದು ಏಟ್ ಏನು ಕೊಟ್ಟಿದೆ, ನಮ್ಮ ಭಾರತದಿಂದ ಏನು ಅದು ಉಪಯೋಗ, ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸದ್ಯಕ್ಕೆ ಯುರೋಪ್ನ ಒಂದು ಒಳ್ಳೆಯ ದೇಶ, ದೊಡ್ಡ ದೇಶ ಅಂದ್ರೂ ತಪ್ಪಾಗಲಿಕ್ಕಿಲ್ಲ, ಈ ಫಿನ್ಲ್ಯಾಂಡ್ನಲ್ಲಿ ಅತಿ ಸುಖವಾಗಿ ಅಲ್ಲಿರ್ತಕ್ಕಂತಹ ಜನರು ಬದುಕ್ತಾ ಇದ್ದಾರೆ. ಅಂತಹದೊಂದು ಖ್ಯಾತಿ ಕೂಡ ಪಡ್ಕೊಂಡಿದೆ. ಇಂತಹ ದೇಶವೇ ಈಗ ಪಾಕಿಸ್ತಾನನ ಚೀಗೇಡಿ ಮಾಡ್ತಾ ಇರುವಂಥದ್ದು. ಇದೇ ಫಿನ್ಲ್ಯಾಂಡ್ ಸ್ನೇಹಿತರ ಈಗ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮುಖಭಂಗ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಅದು ಕಾರಣ ಏನು ಅಂತ ನಾವು ನೋಡೋದಾದರೆ, ಪಾಕಿಸ್ತಾನದಲ್ಲಿರ್ತಕ್ಕಂತಹ ಫಿನ್ಲ್ಯಾಂಡ್ನ ಎಂಬಸಿಯನ್ನು ಖಾಲಿ ಮಾಡಿರ್ತಕ್ಕಂಥದ್ದು. ಹೌದು, ಬಾಗಿಲನ್ನು ಮುಚ್ಕೊಂಡು ಅಲ್ಲಿಂದ ಎದ್ದು ಬಂದಿರತಕ್ಕಂಥದ್ದು. ಬರೀ ಎದ್ದು ಬಂದಿದ್ರೆ ನಾನು ಇಷ್ಟೊಂದು ವಿವರಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಪ್ರತಿಯುತ್ತರ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಆ ಸ್ಪಷ್ಟನೆ ಏನು ಅಂತ ನೀವು ಕೇಳಬಹುದು. ಈ ಪಾಕಿಸ್ತಾನದಲ್ಲಿ ನಾವು ಎಂಬಸಿಯನ್ನು ಇಟ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ ಪೀಠಿಕೆಯನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಲಿ ಇನ್ಮೇಲೆ ಈ ಎಂಬಸಿಯನ್ನು ಓಪನ್ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಮುಚ್ಚಿ ಅಲ್ಲಿರ್ತಕ್ಕಂತಹ ಜಾಗವನ್ನು ಖಾಲಿ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನದಿಂದ ನಾವು ಜಾಗ ಖಾಲಿ ಮಾಡಿ ಇನ್ನು ಹೆಚ್ಚುವರಿ ಇಂಪಾರ್ಟೆಂಟ್ ದೇಶಗಳಲ್ಲಿ ಹೆಚ್ಚುವರಿ ಎಂಬಸಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಭಾರತ ಆಗಿರಲಿ, ಚೀನಾ ಆಗಿರಲಿ, ಅಮೇರಿಕಾ ಆಗಿರಲಿ, ಜಪಾನ್ ಆಗಿರಲಿ, ಇಂತಹ ದೇಶಗಳಲ್ಲಿ ನಾವು ಎಂಬಸಿಯನ್ನು ಇನ್ನೂ ಹೆಚ್ಚಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಪೀಠಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದು, ಇಡೀ ಅಂದರೆ ದೊಡ್ಡ ದೇಶದಲ್ಲಿ ಅಂತ ಹೇಳಿದ್ದಾರೆ, ಭಾರತ ಅಂತಾನೆ ಹೇಳಿದ್ಲಲ್ಲ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಆಲ್ರೆಡಿ ಈಗ ಫಿನ್ಲ್ಯಾಂಡ್ ಇದ್ದಿದ್ದು ಅಹಮದಾಬಾದ್ನಲ್ಲಿ ಹೋದ ಜೂನ್ ತಿಂಗಳಲ್ಲಿನೇ ಈ ಎಂಬಸಿಯನ್ನು ಪ್ರಾರಂಭಿಸಿದ್ದಾರೆ. ಸೊ ಹೀಗಾಗಿ ನಮ್ಮ ದೇಶ ಮತ್ತು ಫಿನ್ಲ್ಯಾಂಡ್ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇದೆ. ಸೊ ಹಾಗಾಗಿ ಕೇವಲ ಒಂದು ಎಂಬಸಿ ಇರುವಂತಹ ಕಾರಣಕ್ಕಾಗಿ ಇನ್ನು ಹೆಚ್ಚುವರಿ ಎಂಬಸಿಗಳನ್ನು ನಮ್ಮಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ. ಅದೇ ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಭಾರತದ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಆ ಪ್ರವಾಸವನ್ನು ಕೈಗೊಂಡ ತಕ್ಷಣ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು ಭಾರತದ ಬಗ್ಗೆ. ಭಾರತವು ಒಂದು ವಿಶ್ವಗುರುವಾಗಿ ಹೊರಹೊಮ್ಮುತ್ತಾ ಇದೆ. ಹೌದು, ಭಾರತವು ಕೂಡ ಮುಂದುವರಿಯುವಂತಹ ರಾಷ್ಟ್ರವಾಗಿದೆ. ಭಾರತ ಒಂದು ದಿನ ಇಡೀ ದೇಶಗಳನ್ನೇ ಮುಂದೆ ನಡೆಸಿಕೊಂಡು ಹೋಗುವಂತಹ, ಅಂದರೆ ಎಲ್ಲ ದೇಶಗಳನ್ನು ಜೊತೆಗೆ ಕರೆದುಕೊಂಡು ಹೋಗುವಂತಹ ದೇಶ ಆಗಿ ಹೊರಹೊಮ್ಮುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತದ ಜೊತೆಗೆ ನಮ್ಮದು ಒಳ್ಳೆಯ ಸಂಬಂಧ ಇದೆ, ಒಂದು ಒಳ್ಳೆಯ ರೀತಿ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಯಾವುದೇ ರೀತಿ ಎಂಬಸಿಯನ್ನು ಇಡೋದಿಲ್ಲ. ಅಲ್ಲಿ ಇಟ್ಟಿದ್ದೆ ಆದರೆ ಅದು ಉಪಯೋಗವಿಲ್ಲ, ಸುಮ್ಮನೆ ಖರ್ಚಿಗೆ ಇಡುವಂತ ಸ್ಪಷ್ಟನೆಯನ್ನ ಕೊಡ್ತಾರೆ. ಹಾಗೆ ಫಿನ್ಲ್ಯಾಂಡ್ ಈ ಪಾಕಿಸ್ತಾನದಲ್ಲಿ ಅಷ್ಟೇ ಎಂಬಸಿ ಖಾಲಿ ಮಾಡ್ತಾ ಇಲ್ಲ, ಮಯನ್ಮಾರ್ನಲ್ಲಿ ಕೂಡ ಖಾಲಿ ಮಾಡ್ತಾ ಇದೆ. ಇದರ ಅರ್ಥ ಇಷ್ಟೇ, ಅಫಘಾನಿಸ್ತಾನ ಮತ್ತು ಮಯನ್ಮಾರ್ನ ಯಾವ ರೀತಿಯಾಗಿ ಯುರೋಪ್ನ ದೇಶಗಳು ನೋಡ್ತಾ ಇದ್ದಾವೋ ಹಾಗೆ ಪಾಕಿಸ್ತಾನವನ್ನು ಕೂಡ ನೋಡ್ತಾ ಇದ್ದಾವೆ. ಹೌದು ಸ್ನೇಹಿತರ, ಎಷ್ಟು ದೊಡ್ಡ ದೇಶವನ್ನು ಈ ರೀತಿ ನೋಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು. ದೊಡ್ಡ ದೇಶ ಅಲ್ಲ ಅಂತ ನೀವು ಅನ್ನಬಹುದು. ಇಡೀ ವಿಶ್ವದಲ್ಲಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳಲ್ಲಿ ಅದು ಕೂಡ ಒಂದಾಗಿದೆ. ನಮ್ಮ ಭಾರತ ಮೊದಲಿಗಿದೆ, ಚೀನಾ ಸೆಕೆಂಡು, ಥರ್ಡ್ ಅಮೇರಿಕಾ. ಆದರೆ ಉಳಿದಂತಹ 2-3 ದೇಶಗಳಲ್ಲಿ ಪಾಕಿಸ್ತಾನವು ಕೂಡ 5ನೇ ನಂಬರ್ ಇದೆ. ಸೊ ಹಾಗಾಗಿ ಈ 5ನೇ ನಂಬರ್ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರದಲ್ಲಿ ಎಂಬಸಿಯನ್ನು ಖಾಲಿ ಮಾಡ್ತಾ ಇದೆ ಫಿನ್ಲ್ಯಾಂಡ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು ಅಲ್ಲಿ ಎಷ್ಟು ಚೀಗೇಡಿತನ ಪಾಕಿಸ್ತಾನ ಫಿನ್ಲ್ಯಾಂಡ್ನಿಂದ ಅನುಭವಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಳ್ಬಹುದು, ಪಾಕಿಸ್ತಾನ ಅಷ್ಟೇ ಅಲ್ಲ, ಯಾವುದೇ ದೇಶ ಆದರೂ ತನಗೆ ಆಗಿರ್ತಕ್ಕಂತಹ ಮುಖಭಂಗವನ್ನು, ಅಂದರೆ ಯಾವುದೇ ದೇಶ
ತನಗೇನೋ ಅಂದರೆ ಸಹಿಸ್ಕೊಳ್ಬಹುದು, ಆದರೆ ತನಗೆ ಮಾತಾಡುವುದರ ಜೊತೆಗೆ ತನ್ನ ವಿರೋಧ ರಾಷ್ಟ್ರಗಳಿಗೆ ಹೊಗಳೋದಿದೆಯಲ್ಲ, ಅಂದರೆ ಪಾಕಿಸ್ತಾನಕ್ಕೆ ತೆಗಳಿ ನಮ್ಮ ಭಾರತಕ್ಕೆ ಹೊಗಳುವಂತಹ ಕೆಲಸ ಫಿನ್ಲ್ಯಾಂಡ್ ಮಾಡಿದೆ. ಇದಕ್ಕಿಂತ ಉರಿ ಯಾವುದೂ ಇಲ್ಲ. ಹೌದು, ಈಗ ಬೆಂಕಿ ಹತ್ತಿದಂಗೆ ಆಗಿರುತ್ತೆ ಅವರ ತಿಳ್ಕೊಂಡ್ಬಿಡಿ, ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಸೊ ಈಗ ಫಿನ್ಲ್ಯಾಂಡ್ ಬಹಳ ಒಂದು ಮಹತ್ವದ ಘೋಷಣೆ ಮಾಡಿ ಇನ್ನು ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚಿನ ಎಂಬಸಿಯನ್ನು ಪ್ರಾರಂಭಿಸಲಾಗಿದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಒಂದು ಕಡೆ ಮುಖಭಂಗ ಆಗಿಬಿಟ್ಟದೆ. ಇದು ಆರ್ಥಿಕ ವ್ಯವಸ್ಥೆಯನ್ನು ಅವರಲ್ಲಿ ಕುಗ್ಗಿಸ್ತದೆ. ಸ್ನೇಹಿತರೆ, ನಾವು ಬರೀ ರಾಜ್ಯದ ಮಟ್ಟದಲ್ಲಿ ವಿಚಾರ ಮಾಡ್ತೀವಿ, ಇಡೀ ದೇಶದ ಮಟ್ಟದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಬಗ್ಗೆನೂ ಕೂಡ ವಿಚಾರ ಮಾಡ್ಕೊಳ್ತೀವಿ, ಆದರೆ ದೇಶದ ಆರ್ಥಿಕತೆಯ ಬಗ್ಗೆ ನಾವು ಹೆಚ್ಚಾಗಿ ಗಮನ ಹರಿಸೋದಿಲ್ಲ. ಈ ಎಲ್ಲ ಎಂಬಸಿಗಳಷ್ಟೇ ಆಗಿರಲಿ, ಮಾರುಕಟ್ಟೆಗಳಲ್ಲಿ, ಆರ್ಥಿಕ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಹೆಮ್ಮೆಯನ್ನು ನಮ್ಮ ರಾಷ್ಟ್ರ ಗಳಿಸಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ದೊಡ್ಡ ರಾಷ್ಟ್ರಗಳು ಏನೇ ಒಂದು ವ್ಯವಹಾರಗಳನ್ನು ಮಾಡೋದಿದ್ರೆ ನಮ್ಮ ರಾಷ್ಟ್ರದೊಂದಿಗೂ ಕೂಡ ಮಾಡೇ ಮಾಡ್ತವೆ. ಅಷ್ಟರ ಮಟ್ಟಿಗೆ ನಾವು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದೀವಿ, ಇನ್ನು ಮುಂದುವರಿತೀವಿ ಕೂಡ. ಹಾಗೆ ನಮ್ಮ ರಾಷ್ಟ್ರದ ಆರ್ಥಿಕ ಒಂದು ಇನ್ನೂ ಬೆಳವಣಿಗೆ ಆಗಬೇಕಂದ್ರೆ ಹೆಚ್ಚು ದೇಶಗಳ ಜೊತೆಗೆ ನಾವು ಕೈ ಜೋಡಿಸಬೇಕು. ಅದನ್ನು ಈಗ ಮೋದಿ ಸರ್ಕಾರ ಮಾಡ್ತಾ ಇದೆ. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.